ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಟಿ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಂತಿಮ ಫಲಿತಾಂಶ ಅದು ಕೂಡ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಧಿಕೃತವಾಗಿ. ಅಂಡ್ ನಿಮಗೆ ಎಲಿಜಿಬಿಲಿಟಿ ಕನ್ಫ್ಯೂಷನ್ಸ್ ಕೂಡ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಅಂತಿಮ ಫಲಿತಾಂಶ ಯಾವಾಗ ಬರುತ್ತೆ ಅಂದ್ರೆ ಇದೇ 23 ಅಥವಾ 24ನೇ ತಾರೀಕು ಬರುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಹಿಂದೆ ನಾವು ಏನು ಅನ್ಕೊಂಡಿದ್ವಿ ಅಂದ್ರೆ ಮಂತ್ ಎಂಡ್ ಆಗುತ್ತೆ ಅಥವಾ ಜನವರಿ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಇಲಾಖೆಯಿಂದ ಏನು ಅಪ್ಡೇಟ್ ಕೂಡ ಬರ್ತಾ ಇದೆ ಅಂದ್ರೆ ಇಲಾಖೆಯವರು ಆಲ್ರೆಡಿ ವ್ಯಾಲ್ಯೂಯೇಷನ್ ಮುಗಿಸಿರೋ ಅಂತ ಮಾಹಿತಿ ಬರ್ತಾ ಇದೆ. ಹೌದಾ, ಹೇಗೆ ವ್ಯಾಲ್ಯೂಯೇಷನ್ ಮುಗಿಸಿದ್ರು ಅಂತ ನೀವು ಕೇಳಬಹುದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಮುಂಚೆನೇ ನಿಮಗೆ ಕೀ ಆನ್ಸರ್ ಕೂಡ ಇತ್ತು, ಅದರ ಆಧಾರದ ಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಕೂಡ ಮುಗಿಸಿದ್ದಾರೆ. ನಂತರ ನಿಮಗೆ ಅಂತಿಮ ಕೀ ಆನ್ಸರ್ ಪ್ರಕಟ ಆದ ನಂತರ ನಿಮಗೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಆನ್ಲೈನ್ ವ್ಯಾಲ್ಯೂಯೇಷನ್ ಆಗಿರೋ ಕಾರಣ ನಿಮಗೆ ಸ್ಕ್ಯಾನ್ ಮಾಡಿ ವ್ಯಾಲ್ಯೂಯೇಷನ್ ಕೂಡ ಮಾಡಿರೋ ಕಾರಣ ನಿಮಗೆ ಎಲ್ಲ ವ್ಯಾಲ್ಯೂಯೇಷನ್ ಮುಗಿಸಿದ್ದಾರೆ. ಇಲ್ಲಿ ಏನು ಮೇಜರ್ ಚೇಂಜಸ್ ಕೂಡ ಆಯಿತು, ಲೈಕ್ ಇಲ್ಲಿ ನಿಮಗೆ ಗೊತ್ತಿರೋ ಕ್ವಶನ್ಸ್ ಗಳು ಏನು ಬದಲಾವಣೆ ಕೂಡ ಆಯಿತು, ಅದನ್ನ ಮಾತ್ರ ಮತ್ತೊಮ್ಮೆ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಅಂದಾಜು ಇನ್ನ 3 ರಿಂದ 4 ದಿನಗಳ ಕಾಲಾವಕಾಶ ಅಂದ್ರೆ 23 ಅಥವಾ 24ನೇ ತಾರೀಕಿನೊಳಗಡೆ ಕ್ರಿಸ್ಮಸ್ ಒಳಗಡೆ ನಿಮಗೆ ಅಂತಿಮ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಪ್ರಾಬಬಲಿ ಸಾಧ್ಯತೆ ಕೂಡ ಇದೆ, ಬಿಕಾಸ್ ವ್ಯಾಲ್ಯೂಯೇಷನ್ ಎಲ್ಲ ಕೂಡ ಮುಗಿಸಿದ್ದಾರೆ. ಇಲ್ಲಿ ಕಂಪ್ಲೀಟ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಅಲ್ಲ, ಕಂಪ್ಲೀಟ್ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿ ನಿಮಗೆ ಆನ್ಲೈನ್ ಮುಖಾಂತರ ವ್ಯಾಲ್ಯೂಯೇಷನ್ ಕೂಡ ಮಾಡಿರೋ ಕಾರಣ ಇಲ್ಲಿ ಈಸಿ ಆಗುತ್ತೆ. 3 ಲಕ್ಷ ಜನ ಅಪ್ಲಿಕೆಂಟ್ಸ್ ಇದ್ರು ಕೂಡ ಈಸಿ ಆಗುತ್ತೆ. ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಇನ್ನು ನಿಮಗೆ ಅಂತಿಮವಾಗಿ ನೀವು ನಿಮಗೆ ಹೊಸದಾಗಿ ಅಪ್ಡೇಟ್ ಕೂಡ ಆಗಿರೋ ಕೀ ಆನ್ಸರ್ನ ಫೀಡ್ ಮಾಡಿ ಅವರು ಈಸಿಯಾಗಿ ಮಾಡಬೇಕಾಗುತ್ತೆ. ಇಲಾಖೆ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂದ್ರೆ 23 ಅಥವಾ 24ನೇ ತಾರೀಕು ಒಳಗಡೆ ನಾವು ಅಂದಾಜು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ದಾರೆ. ಪ್ರಾಬಬಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದೇ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನೋಡಬಹುದು. ಅಂಡ್ ಮೇನ್ ಥಿಂಗ್ ಎಲಿಜಿಬಿಲಿಟಿ ಕನ್ಫ್ಯೂಷನ್ಸ್ ಕೂಡ ಇದೆ, ನಾವೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀವಿ. ನೀವು SC/ST ಕ್ಯಾಟಗರಿ 1 ಆಗಿದ್ರೆ ನೀವು 82 ಆಗಿದ್ರೆ ನೀವು ಈಸಿಯಾಗಿ ಎಲಿಜಿಬಲ್ ಕೂಡ ಆಗ್ತೀರಾ. ರೌಂಡ್ ಆಫ್ ಪಾಲಿಸಿ ಪ್ರಕಾರ ನಿಮಗೆ ಈ ಹಿಂದೆ ಮಾಡಿರೋ ಮಾಹಿತಿ ಪ್ರಕಾರ ನಿಮಗೆ 82 ಅಬೋ 82 ಇದ್ರೆ SC/ST ಕ್ಯಾಟಗರಿ 1 PW ಎಲ್ಲ ಇದಾರಲ್ಲ ಅವರು ಎಲಿಜಿಬಲ್ ಕೂಡ ಆಗ್ತೀರಾ. ಬಿಕಾಸ್ 82.5 ಇರೋದು ರೌಂಡ್ ಆಫ್ ಪಾಲಿಸಿ ಪ್ರಕಾರ ನಿಮಗೆ 82 ನ ಎಲಿಜಿಬಲ್ ಮಾಡಬೇಕಾಗುತ್ತೆ. ಬಿಕಾಸ್ 82, 83 ಎರಡು ಮಧ್ಯದಲ್ಲಿರೋ ಕಾರಣ ನಿಮಗೆ ಎಕ್ಸ್ಕ್ಯೂಸಸ್ ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ OBC ವಿದ್ಯಾರ್ಥಿಗಳು ಆ ರೀತಿ ಎಲ್ಲ ನೀವು ಕಡ್ಡಾಯವಾಗಿ 90 ತೆಗಿಬೇಕಾಗುತ್ತೆ. ಬಿಕಾಸ್ ಅದು ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ 0.5 ನಿಮಗೆ ಮೈಂಡೇಟರಿ ಇಲ್ಲ. ಬಿಕಾಸ್ ಯಾಕೆ ಇಲ್ಲ ಅಂದ್ರೆ ನಿಮಗೆ ಅಲ್ಲಿ ನಿಮಗೆ ಯಾವುದೇ ರೀತಿ ಕ್ವಶನ್ ಡಿಲೀಟ್ ಕೂಡ ಆಗಿಲ್ಲ. ನೀವು ಏನೇ ನೆಗೆಟಿವ್ ಇಲ್ದಿರೋ ಕಾರಣ ನೀವು ಇಷ್ಟೇ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಈ ರೀತಿ 0.5 ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲ. ಈ 0.5 ಯಾಕೆ ಇದೆ ಅಂದ್ರೆ 5% ರಿಸರ್ವೇಶನ್ ಇರೋ ಕಾರಣ ನಿಮಗೆ 82.5 ಆಗಿದೆ. ಅದು ಅವರಿಗೆ ಬೆನಿಫಿಟ್ಸ್ ಕೂಡ ಆಗಿ ಅಲ್ಲಿ ಬಂದ್ಬಿಟ್ಟು ರೌಂಡ್ ಆಫ್ ಪಾಲಿಸಿ ಪ್ರಕಾರ ನಿಮಗೆ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ OBC ವಿದ್ಯಾರ್ಥಿಗಳಿಗೆ ಆ ರೀತಿ ಕೂಡ ಇಲ್ಲ. ಮಿನಿಮಮ್ 60% ಕೂಡ ಮಾಡಿದ್ರೆ ಅಲ್ಲಿ ನಿಮಗೆ ಕಡ್ಡಾಯವಾಗಿ 90 ತೆಗಿಬೇಕಾಗುತ್ತೆ. 89 ಇದ್ದವರಿಗೆ ಸಂಕಷ್ಟ ಕಷ್ಟಪಡ್ತೀನಿ. ಇನ್ ಕೇಸ್ ನಿಮಗೆ ಕ್ವಶನ್ಸ್ ರಿಲೇಟ್ ಕೂಡ ಆಗಿ ನಿಮಗೆ ಔಟ್ ಆಫ್ 150 ಇದ್ದು 149 ಆಗಿದ್ರೆ ಇಲ್ಲಿ ಕೂಡ ನಿಮಗೆ ಎಲಿಜಿಬಿಲಿಟಿ ಮಾರ್ಕ್ಸ್ ಬಂದ್ಬಿಟ್ಟು ಪಾಯಿಂಟ್ ಅಲ್ಲಿ ಬರ್ತಾ ಇತ್ತು. ಆಗ ನಿಮಗೆ ಸಾಧ್ಯತೆ ಕೂಡ ಇರ್ತಿತ್ತು. ಈಗ ಬಂದ್ಬಿಟ್ಟು ಸಾಧ್ಯತೆ ಕೂಡ ಇಲ್ಲ. ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.